ನಾನು ಈಗಾಗಲೇ ಕರ್ನಾಟಕ ರಾಜ್ಯದ 1ನೇ ಚಾಪ್ಟರ್ದಲ್ಲಿ ಕರ್ನಾಟಕದ ಹಿನ್ನೆಲೆಯ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. 2 ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳನ್ನು ನೋಡಿವಿ, ಕರ್ನಾಟಕದ ಹವಾಮಾನ ಮತ್ತು ವಾಯುಗುಣವನ್ನು ನೋಡಿವಿ. ಇವತ್ತು ಇನ್ನೊಂದು ಚಾಪ್ಟರ್ ನೋಡೋಣ, ಕರ್ನಾಟಕದ ಏನು ಸಸ್ಯವರ್ಗ, ಸ್ವಾಭಾವಿಕ ಸಸ್ಯವರ್ಗ, ಕರ್ನಾಟಕ ರಾಜ್ಯದ ಸ್ವಾಭಾವಿಕ ಸಸ್ಯವರ್ಗ ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳು. 4ನೇ ಚಾಪ್ಟರ್ ಯಾವ್ದಂದ್ರೆ ಅದು ಏನ ಬೇಕಾದ ಅಲ್ಲಿ ನಾನಂತೂ ನಿಮ್ ಜೊತೆ ಇದ್ದೇ ಇರ್ತೀನಿ, ಹೊಟ್ಟೆ ತಲೆಗರ್ಸ್ಬೇಕು ಹೋಗ್ಬೇಡ್ರಿ. ಭಾಗ ನಾವು ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗವನ್ನು ನೋಡಿದಾಗ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ, ಸ್ವಾಭಾವಿಕ ಸಸ್ಯವರ್ಗ, ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ. ಏನು ಸ್ವಾಭಾವಿಕ ಸಸ್ಯವರ್ಗ ಅಂದ್ರೆ ಏನು? ಮಾನವನ ಸಹಾಯವಿಲ್ಲದೆ ಬೆಳೆದ ಗಿಡ ಮರಗಳ ಗುಂಪು. ಮಾನವನ ಸಹಾಯವಿಲ್ಲದೆ ಬೆಳೆದಂತ ಗಿಡ ಮರಗಳ ಗುಂಪನ್ನ ಸ್ವಾಭಾವಿಕ ಸಸ್ಯವರ್ಗ ಅಂತ ಕರೀತಾರೆ. ನೋಡಿ, ಮಾನವನ ಸಹಾಯವಿಲ್ಲದೆ ಬೆಳೆದಂತ ಗಿಡ ಮರಗಳ ಗುಂಪನ್ನ ಸ್ವಾಭಾವಿಕ ಸಸ್ಯವರ್ಗ ಅಂತ ಕರಿತೀವಿ. ಯಾವುದೇ ಮಾನವನ ಸಹಾಯವಿರಂಗಿಲ್ಲ, ಮಾನವನ ಸಹಾಯವಿಲ್ಲದೆ ಬೆಳೆದಂತ ಗಿಡ ಮರಗಳ ಗುಂಪನ್ನ ಸ್ವಾಭಾವಿಕ ಸಸ್ಯವರ್ಗ ಅಂತೇಳಿ ಗುರುತಿಸ್ತೀವಿ. ಈ ಸ್ವಾಭಾವಿಕ ಸಸ್ಯವರ್ಗವನ್ನ ಒಂದು ಹೆಸರಿಂದ ಕರೀತಾರೆ. ಯಾರು ಹೇಳ್ತಾರೆ? ಸ್ವಾಭಾವಿಕ ಸಸ್ಯವರ್ಗ ಇದೆಯಲ್ಲ, ಇದನ್ನ ಒಂದು ಹೆಸರಿಂದ ಕರೀತಾರೆ. ಎಕ್ಸಲೆಂಟ್, ಒಬ್ರು ಆನ್ಸರ್ ಮಾಡಿದ್ರಿ. ಇದನ್ನೇನ್ ಕರೀತಾರೆ ಅಂದ್ರೆ ಹಸಿರು ಚಿನ್ನ ಅಂತ ಕರೀತಾರೆ. ಸ್ವಾಭಾವಿಕ ಸಸ್ಯವರ್ಗವನ್ನ ಹಸಿರು ಚಿನ್ನ, ಹಸಿರು ಚಿನ್ನ, ಗ್ರೀನ್ ಗೋಲ್ಡ್ ಅಂತ ಕರೀತಾರೆ. ಹಾಗಾದ್ರೆ ಸ್ಪೆಷಲ್ ಆಗಿ ಇನ್ನೂ ಇದಕ್ಕೆ ಡೆಪ್ತ್ ಹೋದಾಗ ಹಸಿರು ಚಿನ್ನ ಎಂದು ಯಾವ ಮರವನ್ನು ಕರೀತಾರೆ? ಎಕ್ಸಲೆಂಟ್, ಹಸಿರು ಚಿನ್ನ ಅಂತ ಯಾವ ಮರವನ್ನು ಕರೀತಾರೆ ಅಂದ್ರೆ ಬಿದಿರು ಕರೀತಾರೆ. ನೋಡಿ, ಬಿದಿರು. ಹಾಗಾದ್ರೆ ಬಿದಿರು ಯಾವ ಜಾತಿಗೆ ಸೇರಿದೆ? ಎಕ್ಸಲೆಂಟ್, ಅನಿಲ ಕರೆಕ್ಟ್ ಆನ್ಸರ್. ಬಿದಿರು ಯಾವ ಜಾತಿಗೆ ಸೇರಿದೆ ಅಂದ್ರೆ ಹುಲ್ಲು, ಹುಲ್ಲು ಜಾತಿಗೆ ಸೇರಿದೆ. ಹುಲ್ಲು ಜಾತಿಯಲ್ಲಿಯೇ ಅತ್ಯಂತ ದೊಡ್ಡ ಪ್ರಮಾಣದ ಹುಲ್ಲು ಯಾವುದಂದ್ರೆ ಅದು ಬಿದಿರು. ಅತಿ ಎತ್ತರವಾಗಿರುವಂತ ಒಂದು ಬಿದಿರು ಅಂತ ಹೇಳಿ ಗುರುತಿಸ್ತೀವಿ. ಅತಿ ವೇಗದಲ್ಲಿ ಮತ್ತು ಅತ್ಯಂತ ಸಮೃದ್ಧವಾಗಿರುವಂತ ಒಂದು ಮರ. ಹಾಗಾದ್ರೆ ಭಾರತದ ಅರಣ್ಯ ಸಂಶೋಧನಾ ಕೇಂದ್ರ ಉತ್ತರಾಖಂಡದ ಡೆಹ್ರಾಡೂನದಲ್ಲಿದೆ. ಕರ್ನಾಟಕದ ನಿತ್ಯ ಹರಿದ್ವರ್ಣ ಸಂಶೋಧನಾ ಕೇಂದ್ರ ಆಗುಂಬೆಯಲ್ಲಿದೆ. ಹಾಗಾದ್ರೆ ಇತ್ತೀಚೆಗೆ ನಮ್ಮ ಭಾರತ ದೇಶದಲ್ಲಿ ಒಂದು ಅರಣ್ಯ ನೀತಿ ಜಾರಿಗೆ ಬಂತು. ಯಾರು ಹೇಳ್ತಾರೆ? ಯಾದಂತ ಉತ್ತರ 1988. 1988ರ ನೂತನ ಅರಣ್ಯ ನೀತಿ ಅಂತ ಕರಿತೀವಿ. ಆ ನೂತನ ಅರಣ್ಯ ನೀತಿಯ ಪ್ರಕಾರ ಒಟ್ಟು ಭೂ ಪ್ರದೇಶದಲ್ಲಿ ಅರಣ್ಯ ಪ್ರಮಾಣ ಎಷ್ಟಿರಬೇಕು? ಎಸ್, ಒಂದು ಭೂ ಪ್ರದೇಶ ಇದೆ ಅಂದ್ರೆ ಒಂದು 100 ಎಕರೆ ಇದೆ ಆ ಭೂಮಿ ಅಂತಂದ್ರೆ ಆ 100 ಎಕರೆ ಭೂಮಿಯಲ್ಲಿ 33 ಎಕರೆ, ಕನಿಷ್ಠ 33 ಎಕರೆ ಏನಿರಾಗಿರ್ಬೇಕಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳು ಅಥವಾ ಗಿಡ ಮರಗಳು ಇರಬೇಕು ಅಂತ ಹೇಳ್ತಾರೆ. 100 ಎಕರೆ ಭೂಮಿ ಇದೆ ಅಂದ್ರೆ ಆ 100 ಎಕರೆ ಭೂಮಿಯಲ್ಲಿ 33 ಎಕರೆ ಭೂಮಿ ಏನದಂದ್ರೆ ಅದು ಅರಣ್ಯ ಸಂಪತ್ತನ್ನು ಹೊಂದಿರಬೇಕು. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಅಂದ್ರ 33%, 33%, 33% ಏನಿರಬೇಕು ಅಂದ್ರೆ ಅರಣ್ಯ ಇರಬೇಕು ಅಂತ. ಕರೆಕ್ಟಾ? 33%. ಹಾಗಾದ್ರೆ ಕರ್ನಾಟಕ ರಾಜ್ಯದ ಅರಣ್ಯ ಪ್ರಮಾಣ ಎಷ್ಟಿದೆ ಪ್ರೆಸೆಂಟ್ ಅಂದ್ರ 43,356 ಚದರ ಕಿಲೋಮೀಟರ್ ಅರಣ್ಯ ಇದೆ. ಟೋಟಲ್ ನಮ್ಮ ರಾಜ್ಯದ ವಿಸ್ತೀರ್ಣ ಎಷ್ಟಿದೆ? 1,91,791 ಚದರ ಕಿಲೋಮೀಟರ್ ಇದೆ. 1,91,791ರಾಗ ಕರ್ನಾಟಕದ ಅರಣ್ಯ ಪ್ರಮಾಣ ಎಷ್ಟಿದೆ ಅಂದ್ರೆ 43,356. ಇದು ಹಿಂಗ್ ನೆನ್ಪಿಟ್ಬಿಡಿ, 456 ಅದರ ಮಧ್ಯದಲ್ಲಿ 3. ಸರ್ ಇದನ್ನ ಕೇಳ್ಯಾನೇನು ಕ್ವಶನ್? ಇದನ್ನು ಕೇಳ್ಯಾನ. ಕರ್ನಾಟಕದ ಅರಣ್ಯ ಪ್ರಮಾಣ ನಿರ್ದಿಷ್ಟವಾಗಿ ಕ್ವಶನ್ ಆಗಿದೆ. ಹಾಗಾದ್ರೆ 456 ಅದರ ಮಧ್ಯೆ 3, 43356. ಪರ್ಸೆಂಟೇಜ್ ದಾಗ ಎಷ್ಟಿದೆ ಅರಣ್ಯ ಪ್ರಮಾಣ? ಪರ್ಸೆಂಟೇಜ್ ದಾಗ ಅರಣ್ಯ ಪ್ರಮಾಣ ಎಷ್ಟಿದೆ ಅಂದ್ರ 22.61% ಅರಣ್ಯ ಇದೆ ನೋಡಿ. ಇದು SDA ಕ್ವಶನ್. ಪರ್ಸೆಂಟೇಜ್ ದಾಗ ಕೇಳೋಣ. ಕರ್ನಾಟಕ ರಾಜ್ಯದ ಪ್ರತಿಶತ ಎಷ್ಟಿದೆ ಅಂತಂದ್ರೆ 22.61% ಅರಣ್ಯ ಪ್ರಮಾಣ ಕರ್ನಾಟಕ ರಾಜ್ಯದಲ್ಲಿ ನೋಡಕ್ ಸಾಧ್ಯ ಇದೆ. 22.61.
ಓಕೆ, ಹಾಗಾದ್ರೆ 2000 ಯಾವ್ದ್ರ ಮಾತಾಡಕತ್ತೀನಿ ಅಂದ್ರೆ 2021 ಅರಣ್ಯ ವರದಿಯ ಪ್ರಕಾರ ಮಾತಾಡಕತ್ತೀನಿ. 2021 ಅರಣ್ಯ ವರದಿ ಇದು. 2021 ಅರಣ್ಯ ವರದಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಅರಣ್ಯ ಹೊಂದಿರುವಂತ ಜಿಲ್ಲೆ ಯಾವುದು? ಎಕ್ಸಲೆಂಟ್. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತ ಜಿಲ್ಲೆ ಯಾವ್ದಂದ್ರೆ ಉತ್ತರ ಕನ್ನಡ. ನೋಡಿ, ಉತ್ತರ ಕನ್ನಡ. ಉತ್ತರ ಕನ್ನಡ ಹೈಯೆಸ್ಟ್ ಇದೆ. ಎರಡನೇ ಜಿಲ್ಲೆ ಶಿವಮೊಗ್ಗ ಇದೆ. ಶಿವಮೊಗ್ಗ ಇದೆ. ಮೂರನೇ ಜಿಲ್ಲೆ ಕೊಡಗು ಇದೆ. ಕೊಡಗು. ನಾಲ್ಕನೇ ಜಿಲ್ಲೆ ಚಾಮರಾಜನಗರ ಇದೆ. ನೋಡಿ, ಚಾಮರಾಜನಗರ. ಚಾಮರಾಜನಗರ. ಉತ್ತರ ಕನ್ನಡ ಫಸ್ಟ್, 2 ಶಿವಮೊಗ್ಗ, 3 ಕೊಡಗು, 4 ಚಾಮರಾಜನಗರ. ಉತ್ತರ ಕನ್ನಡ, ಶಿವಮೊಗ್ಗ, ಕೊಡಗು, ಚಾಮರಾಜನಗರ. ವೆರಿ ವೆರಿ ಇಂಪಾರ್ಟೆಂಟ್. ಉತ್ತರ ಕನ್ನಡ ಎಷ್ಟು ಪರ್ಸೆಂಟ್ ಇದೆ? 81% ಇದೆ. ಶಿವಮೊಗ್ಗ ಎಷ್ಟು ಪರ್ಸೆಂಟ್ ಇದೆ? 78% ಇದೆ. ಕೊಡಗು ಎಷ್ಟು ಪರ್ಸೆಂಟ್ ಇದೆ? 70% ಇದೆ. ಚಾಮರಾಜನಗರ ಇದು ಕೂಡ 70% ಇದೆ. ಹಾಗಾದ್ರೆ ಇದು ಭೂ ವಿಸ್ತೀರ್ಣಕ್ಕನುಸಾರವಾಗಿ ಅರಣ್ಯ ಪ್ರಮಾಣ. ಪರ್ಸೆಂಟೇಜ್ ದಲ್ಲಿ ಅರಣ್ಯ ಜಾಸ್ತಿ ಯಾವುದಿದೆ? ಸುಖರಾಜ್ ಕರೆಕ್ಟ್. ವಲಯವಾರು ಒಂದು ಏನು ಪರ್ಸೆಂಟೇಜ್ ನೋಡಿದಾಗ ಹೈಯೆಸ್ಟ್ ಅರಣ್ಯ ಹೊಂದಿರುವಂತ ಜಿಲ್ಲೆ ಕೊಡಗು ಜಿಲ್ಲೆ. ಕ್ವಶನ್ ಏನ್ ಕೇಳೇನಂತಂದ್ರೆ ನಿತ್ಯ ಹರಿದು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಪಕ್ಷಿಧಾಮಗಳು. ರಾಷ್ಟ್ರೀಯ ಉದ್ಯಾನವನಗಳು ಪಕ್ಷಿಧಾಮಗಳನ್ನು ಒಳಗೊಂಡು ಹೈಯೆಸ್ಟ್ ಕರ್ನಾಟಕ ರಾಜ್ಯಕ್ಕೆ ಕೊಡುಗೆ ಕೊಟ್ಟಂತ ಜಿಲ್ಲೆ ಯಾವ್ದಂದ್ರೆ ಕೊಡಗು ಜಿಲ್ಲೆ. ನೋಡಿ, ಕೊಡಗು ಜಿಲ್ಲೆ ಹೈಯೆಸ್ಟ್. ಕೊಡಗು ಜಿಲ್ಲೆ ಹೈಯೆಸ್ಟ್. ಹಾಗಾದ್ರೆ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತ ಜಿಲ್ಲೆ ಯಾವುದು? ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವ ಜಿಲ್ಲೆ? ಎಸ್, ವೆರಿ ಗುಡ್, ವಿಜಯಪುರ. ನೋಡಿ, ವಿಜಯಪುರ ಇದಲ್ಲ ಕಡಿಮೆ ಅರಣ್ಯ ಹೊಂದಿರುವಂತ ಜಿಲ್ಲೆ. ವಿಜಯಪುರ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತ ಜಿಲ್ಲೆ. ಇದರ ಅರಣ್ಯ ಪ್ರಮಾಣ ಎಷ್ಟಿದೆ ಅಂದ್ರೆ 0.7% ಇದೆ ವಿಜಯಪುರ. ನಂತರ ಕೊಪ್ಪಳ ಇದೆ. ನೋಡಿ, ಕೊಪ್ಪಳ. ಕೊಪ್ಪಳದ ಅರಣ್ಯ ಪ್ರಮಾಣ ಎಷ್ಟಿದೆ? 5% ಇದೆ. ನೋಡಿ, 5%. ನಂತರ ರಾಯಚೂರು ಇದೆ. ನೋಡಿ, ರಾಯಚೂರು ಅರಣ್ಯ ಪ್ರಮಾಣ ಎಷ್ಟಿದೆ? 5.9% ಇದೆ. 5.9%. ವಿಜಯಪುರ 0.7, ಕೊಪ್ಪಳ 5%, ರಾಯಚೂರು 5.9%. ಕರೆಕ್ಟಾ? ಉತ್ತರ ಕನ್ನಡ ಹೈಯೆಸ್ಟ್ ಇದೆ, 81% ಉತ್ತರ ಕನ್ನಡ ಇದ್ರೆ ಕಡಿಮೆ ಅರಣ್ಯ ಹೊಂದಿರುವಂತ ಜಿಲ್ಲೆ ವಿಜಯಪುರ. ವಿಜಯಪುರದ ಅರಣ್ಯ ಪ್ರಮಾಣ ಎಷ್ಟಿದೆ ಅಂದ್ರೆ 0.7% ಇದೆ. ಸಾಕಷ್ಟು ಅರಣ್ಯದಿಂದ ನಮಗೆ ಬಹಳಷ್ಟು ಅನುಕೂಲಗಳದಾವೆ. ಅರಣ್ಯದ ಮೂಲಕ ನಾವು ಸಾಕಷ್ಟು ಸಮೃದ್ಧವಾಗಿರುವಂತ ಒಂದು ಜೀವನವನ್ನು ಮಾಡಕ್ ಸಾಧ್ಯ ಇದೆ. ಅರಣ್ಯ ಮನುಷ್ಯನ ಬದುಕನ್ನ ಬದಲಾವಣೆ ಮಾಡುವಂತ ಶಕ್ತಿ ಇದೆ. ಕರೆಕ್ಟಾ? ಎಲ್ಲೆಲ್ಲಿ ಅರಣ್ಯ ಪ್ರಮಾಣಗಳು ಇರ್ತಾವೋ ಅಲ್ಲೆಲ್ಲ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತವೆ. ಮಳೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತದೆ. ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇರ್ತದೆ. ಶುದ್ಧವಾದ ಪರಿಸರ ನಿರ್ಮಾಣ ಮಾಡಕ್ ಸಾಧ್ಯ ಇದೆ. ಆದಾಗ್ಯೂ ಕೂಡ ಅರಣ್ಯ ಪ್ರಮಾಣವನ್ನ ಇನ್ನೂ ಹೆಚ್ಚಿಗೆ ಮಾಡಬೇಕು, ಇದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನ ನಾವು ನೋಡ್ತಾ ಬಂದಿದ್ದೇವೆ. ಯಾವ ದಿನವನ್ನ ನಮ್ಮ ಭಾರತ ದೇಶದಲ್ಲಿ ವೆಟ್ಲ್ಯಾಂಡ್ ಡೇ ಅನ್ನಾಗಿ ಆಚರಣೆ ಮಾಡ್ತೀವಿ? ಯಾವ ದಿನವನ್ನ? ವಿಜಯ್ ಕರೆಕ್ಟ್ ಆನ್ಸರ್. ಫೆಬ್ರವರಿ 2. ನೋಡಿ, ಪ್ರತಿ ವರ್ಷ ಫೆಬ್ರವರಿ 2 ಇದೆಯಲ್ಲ, ಇದನ್ನ ವಿಶ್ವ ಜೌಗು ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಡೇ ಇದು. ಫೆಬ್ರವರಿ 2 ಇದೆಯಲ್ಲ, ಇದ್ರ ಮೇಲೆ ಹೈಯೆಸ್ಟ್ ಕ್ವಶನ್ ಕೇಳೋಣ. ಜೌಗು ತಾಣ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಜೌಗು ತಾಣಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥ ಸ್ಥಳ ಯಾವುದು? ಎಸ್, ರಂಗನತಿಟ್ಟು. ನೋಡಿ, ರಂಗನತಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಯಾವ್ದಂದ್ರ ರಂಗನತಿಟ್ಟು. ಮಂಡ್ಯ ಜಿಲ್ಲೆ. ಇದು ಏಕೈಕ ನಮ್ಮ ಕರ್ನಾಟಕ ರಾಜ್ಯದ ಏಕೈಕ ರಾಮ್ಸಾರ್ ತಾಣ ಅಂತೇಳಿ ಗುರುತಿಸಿದ್ದೇವೆ. ದೇಶದಲ್ಲಿ ಎಷ್ಟು ರಾಮ್ಸಾರ್ ತಾಣಗಳದಾವೆ ಭಾರತ ದೇಶದಲ್ಲಿ? ಟೋಟಲ್
75 ರಾಮ್ಸಾರ್ ತಾಣಗಳದಾವೆ. ಪ್ರತಿ ವರ್ಷ ಫೆಬ್ರವರಿ 2 ಜೋಗು ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಕರೆಕ್ಟಾ? ಮಾರ್ಚ್ 3 ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ದಿನ ಅದು? ಎಸ್, ವಿಶ್ವ ಜೀವಿ ದಿನಗಳನ್ನಾಗಿ ಆಚರಣೆ ಮಾಡ್ತೀವಿ. ವಿಶ್ವ ವನ್ಯಜೀವಿ ದಿನ. ಕರೆಕ್ಟಾ? ಮಾರ್ಚ್ 20 ಯಾವ ದಿನ? ಗುಬ್ಬಚ್ಚಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ವಿಶ್ವ ಗುಬ್ಬಚ್ಚಿ ದಿನ. ವಿಶ್ವ ಗುಬ್ಬಚ್ಚಿ ದಿನ ಅಂದ್ರೆ ಮಾರ್ಚ್ 20. ಮಾರ್ಚ್ 21 ಎಕ್ಸಲೆಂಟ್. ವಿಶ್ವ ಅರಣ್ಯ ದಿನ ನೋಡಿ. ವಿಶ್ವ ಅರಣ್ಯ ದಿನ ಮಾರ್ಚ್ 21. ಮಾರ್ಚ್ 22 ವಿಶ್ವ ಜಲ ದಿನ. ಮಾರ್ಚ್ 23 ವಿಶ್ವ ಹವಾಮಾನ ದಿನ. ಕರೆಕ್ಟಾ? ಇವುಗಳನ್ನ ಒಂದು ಫಾರ್ಮುಲಾ ಹೇಳಿದ್ದೆ ನೆನಪಿದೆಯಾ? ಗುಬ್ಬಚ್ಚಿ ಅರಣ್ಯಕ್ಕೆ ಹೋಗಿ ನೀರು ಕುಡಿದು ಹವಾಮಾನವನ್ನು ಮಾಲಿನ್ಯ ಮಾಡಿ ಕ್ಷಯ ರೋಗ ಬಂತು ಅಂತ. ಮಾರ್ಚ್ 24 ವಿಶ್ವ ಕ್ಷಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಏಪ್ರಿಲ್ 22 ಯಾವ ದಿನವನ್ನಾಗಿ ಆಚರಣೆ ಮಾಡ್ತಾರೆ? ವಿಶ್ವ ಭೂ ದಿನವನ್ನಾಗಿ ಆಚರಣೆ ಮಾಡ್ತಾರೆ ನೋಡಿ. ವಿಶ್ವ ಭೂ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಏಪ್ರಿಲ್ 22. ಮೇ 22 ಯಾವ ದಿನ? ಮೇ 22 ವಿಶ್ವ ಜೀವ ವೈವಿಧ್ಯತೆ ದಿನವನ್ನ ಆಚರಣೆ ಮಾಡ್ತಾರೆ. ವಿಶ್ವ ಜೀವ ವೈವಿಧ್ಯತೆ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಜೂನ್ 5 ವಿಶ್ವ ಪರಿಸರ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಪರಿಸರ ದಿನ. ಇಲ್ಲಿವರೆಗೆ ಹೈಯೆಸ್ಟ್ ಕ್ವಶನ್ ಕೇಳಿದ್ದು ಫೆಬ್ರವರಿ 2 ಮೇಲೆ ಕೇಳಿದ್ದಾನೆ, ಜೂನ್ 5 ಮೇಲೆ ಕೇಳಿದ್ದಾನೆ ಹೈಯೆಸ್ಟ್. ಇವೆರಡು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಅಂಶ. ಇತ್ತೀಚೆಗೆ ಎಕ್ಸಾಮ್ ಕ್ವಶನ್ ಕೇಳಿದ್ದ. ಜುಲೈ 28 ಇದು ಯಾವ ದಿನ? ಇದು ಜುಲೈ 28 ಯಾವ ದಿನ? ಇದು KS ಕ್ವಶನ್. ಇದು ನಿಸರ್ಗ ಸಂರಕ್ಷಣಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ವಿಶ್ವ ನಿಸರ್ಗ ಸಂರಕ್ಷಣಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ವಿಶ್ವ ನಿಸರ್ಗ ಸಂರಕ್ಷಣಾ ದಿನ ಯಾವುದಂದ್ರೆ ಜುಲೈ 28 ವಿಶ್ವ ಸಂರಕ್ಷಣಾ ದಿನ. ಇದು ಎಕ್ಸಾಮ್ ಕ್ವಶನ್ ಆಗಿತ್ತು. ಜುಲೈ 29 ಯಾವ ದಿನ? ಹುಲಿ ದಿನ ನೋಡಿ. ವಿಶ್ವ ಹುಲಿಗಳ ದಿನ. ಕರೆಕ್ಟಾ? ಆಗಸ್ಟ್ 10 ಸಿಂಹಗಳ ದಿನ ನೋಡಿ. ವಿಶ್ವ ಸಿಂಹಗಳ ದಿನ. ಆಗಸ್ಟ್ 12 ಆನೆಗಳ ದಿನ ನೋಡಿ. ಆನೆಗಳ ದಿನ. ಆಗಸ್ಟ್ 12ನೇ ತಾರೀಕು ಆನೆಗಳ ದಿನ. ಸೆಪ್ಟೆಂಬರ್ 16 ಯಾವ ದಿನ? ಓಜೋನ್ ದಿನ ನೋಡಿ. ವಿಶ್ವ ಓಜೋನ್ ದಿನ. ಇದು ಎಕ್ಸಾಮ್ ಕ್ವಶನ್ ಆಗಿದೆ. ವಿಶ್ವ ಓಜೋನ್ ದಿನದ ಮೇಲೆ. ಡಿಸೆಂಬರ್ 5 ವಿಶ್ವ ಮಣ್ಣುಗಳ ದಿನ. ವಿಶ್ವ ಮಣ್ಣುಗಳ ದಿನ ಯಾವಂದ್ರ ಡಿಸೆಂಬರ್ 5. ಡಿಸೆಂಬರ್ 11 ಯಾವ ದಿನ?
ಪರ್ವತಗಳ ದಿನ ನೋಡಿ, ವಿಶ್ವ ಪರ್ವತಗಳ ದಿನ. ಒಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತ ಡೇಗಳನ್ನ ನೆನಪಿಡಿ, ಎಕ್ಸಾಮ್ ಕೇಳುವಂತ ಸಾಧ್ಯತೆಗಳದಾವೆ. ಹಾಗಾದ್ರೆ ಆಗುಂಬೆ ಇದೆಯಲ್ಲ, ಆಗುಂಬೆ, ಈ ಆಗುಂಬೆ ಕರ್ನಾಟಕ ರಾಜ್ಯದ ನಿತ್ಯ ಹರಿದ್ವರ್ಣ ಕಾಡುಗಳ ಶಾಶ್ವತ ಸಂಶೋಧನಾ ಕೇಂದ್ರ ಏನು ಮಾಡಿದೆ ಅಂದ್ರೆ, ಕರ್ನಾಟಕ ರಾಜ್ಯದ ದರ್ಶನ ಅದ, ನೀನ್ ನೆನ್ಪಿಟ್ಕೋದನ್ನು, ನಿನ್ ಹುಟ್ಟಬ್ ನಾಯಕ್ ನೆನ್ಪಿಡ್ಲಿ, ನೀವೊಂದು ಸಾಧನೆ ಮಾಡಲಿ, ಸಾಧನೆ ಮಾಡಿದ ನಿನ್ನ ರಾಜ್ಯದ ಅರಣ್ಯ ಪ್ರಮಾಣವನ್ನ ನಾವು ಎಷ್ಟು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಅಂದ್ರೆ, ಪ್ರಧಾನವಾಗಿ 5 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಕರ್ನಾಟಕ ರಾಜ್ಯದ ಅರಣ್ಯ ಇದೆಯಲ್ಲ, ಈ ಅರಣ್ಯವನ್ನ ಆಗುಂಬೆ ಸಂಶೋಧನಾ ಕೇಂದ್ರ ಏನ್ ಮಾಡಿದೆ ಅಂದ್ರೆ 5 ಪ್ರಮುಖವಾದ ಅರಣ್ಯಗಳು. ನಂಬರ್ 1 ನಿತ್ಯ ಹರಿದ್ವರ್ಣ ಕಾಡುಗಳು, ನಿತ್ಯ ಹರಿದ್ವರ್ಣ ಕಾಡುಗಳು. ನಂಬರ್ 2 ಮಿಶ್ರ ಕಾಡುಗಳು, ಮಿಶ್ರ ಕಾಡುಗಳು. ನಂಬರ್ 3 ಎಲೆ ಉದುರುವ ಸಸ್ಯವರ್ಗ, ಎಲೆ ಉದುರುವ ಸಸ್ಯವರ್ಗ. ನಂಬರ್ 4 ಕುರುಚಲ ಹುಲ್ಲುಗಾವಲು ಸಸ್ಯವರ್ಗ, ಕುರುಚಲ ಹುಲ್ಲುಗಾವಲು ಸಸ್ಯವರ್ಗ. ನಂಬರ್ 5 ಮ್ಯಾಂಗ್ರೋವ್ಸ್ ಅರಣ್ಯ, ಮ್ಯಾಂಗ್ರೋವ್ಸ್ ಅರಣ್ಯ. ನೋಡಿ, ನಂಬರ್ 1 ನಿತ್ಯ ಹರಿದ್ವರ್ಣ ಕಾಡುಗಳು, 2 ಮಿಶ್ರ ಕಾಡುಗಳು, ನಂಬರ್ 3 ಎಲೆ ಉದುರುವ ಸಸ್ಯವರ್ಗ, ನಂಬರ್ 4 ಕುರುಚಲ ಸಸ್ಯವರ್ಗ, ನಂಬರ್ 5 ನಿತ್ಯ ಮ್ಯಾಂಗ್ರೋವ್ಸ್ ಅರಣ್ಯಗಳು ಅಂತ ಹೇಳಿ ನಮ್ಮ ರಾಜ್ಯದ ಅರಣ್ಯವನ್ನ, ಕರ್ನಾಟಕ ರಾಜ್ಯದ ಅರಣ್ಯವನ್ನ 5 ಪ್ರಮುಖ ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಮೇಲೆ ಕ್ವಶನ್ ಕೇಳೋಣ. ನಮ್ಮ ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯಗಳು ಎಲ್ಲೆಲ್ಲಿ ಕಂಡು ಬರ್ತವೆ, ಎಷ್ಟರಷ್ಟು ಇದೆ ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಅಂದ್ರೆ ಕೇವಲ 1% ಮಾತ್ರ ಇದೆ ನಮ್ಮ ರಾಜ್ಯದಲ್ಲಿ. 1% ಅರಣ್ಯ ಇದೆ, ಮ್ಯಾಂಗ್ರೋವ್ಸ್ ಅರಣ್ಯದ ಪ್ರಮಾಣ ಎಷ್ಟಿದೆ ಅಂದ್ರೆ 1%, ಬಹಳಷ್ಟು ಕಡಿಮೆ. ಎಲ್ಲಿ? ಉಡುಪಿ ಜಿಲ್ಲೆಯಲ್ಲಿ ಮಾತ್ರ, ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕುಂದಾಪುರ, ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಈ ಮ್ಯಾಂಗ್ರೋವ್ಸ್ ಅರಣ್ಯ ಕಂಡು ಬರ್ತದೆ. ಇದು ಗ್ರೂಪ್ ಸಿ 2016ರಲ್ಲಿ ಕೇಳಿದ್ದಾನೆ, ಮತ್ತೆ 2017 ಸಬ್ ರಿಜಿಸ್ಟ್ರಿ ಕೇಳಿದಂತ ಪ್ರಶ್ನೆ. ಉಡುಪಿ ಜಿಲ್ಲೆ ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯಲ್ಲಿ ಕಂಡು ಬರ್ತಾ ಇದೆ. ಹೈಯೆಸ್ಟ್ ಕಂಡು ಬರೋದು ಪಶ್ಚಿಮ ಬಂಗಾಳದ ಸುಂದರ್ಬನ್. ಸುಂದರ್ಬನ್ ಇದೆಯಲ್ಲ, ಸುಂದರ್ಬನ್ ಅನ್ನೋದು ವಿಶ್ವದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ಸ್ ಅರಣ್ಯ ಕಂಡು ಬರುವಂತ ಸ್ಥಳ ಇದು. ಇಡೀ ವಿಶ್ವದಲ್ಲಿ ಗರಿಷ್ಠ ಮ್ಯಾಂಗ್ರೋವ್ಸ್ ಅರಣ್ಯ ಕಂಡು ಬರುವಂತ ಸ್ಥಳ ಇದು ಎಲ್ಲಿದೆ ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುತ್ತೆ. ನೋಡಿ, ಉಡುಪಿ ಜಿಲ್ಲೆಯ ಕುಂದಾಪುರ ಇದೆಯಲ್ಲ, ಈ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಕಂಡು ಬರ್ತದೆ. ಹೈಯೆಸ್ಟ್ ಮ್ಯಾಂಗ್ರೋವ್ಸ್ ಅರಣ್ಯ ಕರ್ನಾಟಕ ರಾಜ್ಯದಲ್ಲಿ ಇದೆ. ಮತ್ತೆ ಕರ್ನಾಟಕ ರಾಜ್ಯ ಇತ್ತೀಚೆಗೆ ಹೊನ್ನಾವರದಲ್ಲಿ ಕಂಡು ಬಂದಿದೆ. ಹೊನ್ನಾವರದಲ್ಲಿ ಒಂದು ಮ್ಯಾಂಗ್ರೋವ್ಸ್ ಅರಣ್ಯ ಕಂಡು ಬಂದದ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಆಗಿರಬಹುದು, ಮತ್ತೆ ಕಾರವಾರದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಕಂಡು ಬಂದಿದೆ. ಮತ್ತೆ ಕಾಳಿ ನದಿಯ ತೀರದಲ್ಲಿ, ಕಾಳಿ ನದಿಯ ದಡದ ಮೇಲೆ ಈ ಮ್ಯಾಂಗ್ರೋವ್ಸ್ ಅರಣ್ಯ ಕಂಡು ಬಂದಿದೆ. ಅಂದ್ರೆ ಈ ಅರಣ್ಯದ ವಿಶೇಷ ಏನು ಅಂತಂದ್ರೆ, ಇಲ್ಲಿ ಹೈಯೆಸ್ಟ್ ಕಂಡು ಬರುವಂತ ಮರಗಳು ಯಾವಂದ್ರ ಸುಂದರಿ ಮರಗಳು ಹೈಯೆಸ್ಟ್ ಅದಾವೆ. ಸುಂದರಿ ಮರಗಳು, ಅದಕ್ಕೆ ಸುಂದರ್ಬನ್ ಅಂತ ಕರೆದ್ರು. ಸುಂದರಿ ಮರಗಳು, ಮತ್ತೆ ಬೆಂಡಿ ಮರಗಳು, ಸುಂದರಿ ಮರಗಳು, ರೈಸ್ಫೇರಾ ಅನ್ನುವಂತ ಮರಗಳು ಬರ್ತವೆ. ರೈಸೋಫೇರಾ ಅನ್ನುವಂತ ಮರಗಳು, ಮತ್ತೆ ಮೆಕ್ರೋನೋಟಾ ಲಾಮ ಮರಗಳು, ಕರೆಕ್ಟಾ? ಅವಿಸಿಯನಾಯನ್ ಅನ್ನುವಂತ ಮರಗಳು, ಸುಂದರಿ ಮರಗಳು, ಬೆಂಡಿ ಮರಗಳು, ಇವೆಲ್ಲವೂ ಕೂಡ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಈ ಮ್ಯಾಂಗ್ರೋವ್ಸ್ ಅರಣ್ಯದಲ್ಲಿ ಕಂಡು ಬರುವಂತ ಮರಗಳು. ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಕಂಡು ಬರುವ ಮರಗಳು ಯಾವುವು? ಇದು ಎಕ್ಸಾಮ್ ಕ್ವಶನ್ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಂಡು ಬರುವ ಮರಗಳೇ ಶ್ರೀಗಂಧದ ಮರಗಳು. ಅದಕ್ಕೆ ಕರ್ನಾಟಕ ರಾಜ್ಯವನ್ನ ಕಮಿತ್ತ ನಾಡು ಅಂತ ಕರೀತಾರೆ.
ನಮ್ಮ ನಾಡು ಹೈಯೆಸ್ಟ್ ಶ್ರೀಗಂಧ ಮರಗಳಿಗೆ ಫೇಮಸ್. ಹಂಗಂದ್ರೆ ಉಳಿದ ಮರಗಳಿಗಿಂತ ಶ್ರೀಗಂಧ ಜಾಸ್ತಿ ಅಂತಲ್ಲ, ದೇಶಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಶ್ರೀಗಂಧ ಮರಗಳು ಜಾಸ್ತಿ. ಅದಕ್ಕೆ ಶ್ರೀಗಂಧ ಮರಗಳನ್ನು ಹೊಂದಿರುವಂತ ಕರ್ನಾಟಕ ರಾಜ್ಯವನ್ನ ಏನಂತ ಕರೀತಾರಂದ್ರ ಶ್ರೀಗಂಧದ ನಾಡು ಅಂತ ಕರೀತಾರೆ. ನಮ್ಮ ರಾಜ್ಯವನ್ನ ಕಮಿತ್ತ ನಾಡು ಅಂತ ಕರೀತಾರೆ. ಕಮಿತ್ತ ನಾಡು, ಶ್ರೀಗಂಧದ ನಾಡು ಅಂತ ಹೇಳಿ ಕರೀತಾರೆ. ನಮ್ಮ ರಾಜ್ಯದಲ್ಲಿ ಇನ್ನೊಂದು ಅರಣ್ಯ ಇದು. ಈ ಒಂದು ಮ್ಯಾಂಗ್ರೋವ್ಸ್ ಅರಣ್ಯಗಳಿಂದ ಏನ್ ಲಾಭ ಇದೆ ಹೇಳಿ? ಮ್ಯಾಂಗ್ರೋವ್ಸ್ ಅರಣ್ಯದಿಂದ ಸಾಕಷ್ಟು ಲಾಭಗಳದಾವೆ. ನದಿಮುಖಜ ಭೂಮಿಗಳಲ್ಲಿ ಈ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬಹುದು, ಚಂಡಮಾರುತಗಳನ್ನು ತಡೆ ಹಿಡಿಬಹುದು, ಬೆಂಕಿ ಪಟ್ಟಣ ತಯಾರಿಸಬಹುದು, ಚರ್ಮವನ್ನು ಹದ ಮಾಡಲು ಬಳಸಬಹುದು, ಹಡುಗಳ ನಿರ್ಮಾಣ ಮಾಡಲು ಬಳಸಬಹುದು. ಸಾಕಷ್ಟು ಉಪಯೋಗಗಳದಾವೆ. ನದಿಗಳು ಸಾಗರ, ಸಮುದ್ರ, ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿಮುಖಜ ಭೂಮಿ ಅಂತ ಕರಿತೀವಿ. ಆ ನದಿಮುಖಜ ಭೂಮಿಯ ವೈಶಿಷ್ಟ್ಯ ಏನು ಅಂತಂದ್ರೆ ಅಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಬೆಳವಣಿಗೆ ಆಗ್ತಿರ್ತವೆ. ಅಲ್ಲಿ ಈ ಒಂದು ಮರಗಳು ಅದಕ್ಕೆ ಸಪೋರ್ಟ್ ಆಗಿ ನಿಲ್ತವೆ. ಮಣ್ಣಿನ ಸವಕಳಿ ತಡೆಗಟ್ಟಬಹುದು, ಚಂಡಮಾರುತಗಳನ್ನು ತಡೆ ಹಿಡಿಯುವಂತ ಶಕ್ತಿ ಈ ಮರಗಳಿಗಿದಾವೆ. ಕರೆಕ್ಟಾ? ಹಾಗಾದ್ರೆ ಇನ್ನೊಂದು ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದು ಪ್ರಸಿದ್ಧ ಮರಗಳದಾವೆ. ಯಾವ ಮರಗಳು ಅಂದ್ರೆ ಸೋಲಾ ಕಾಡುಗಳು ಅಂತ ಕರೀತಾರೆ ಅವಕ್ಕೆ. ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದು ಮರಗಳದಾವೆ, ಸೋಲಾ ಕಾಡುಗಳು. ಹಾಗಾದ್ರೆ ಸೋಲಾ ಕಾಡುಗಳನ್ನು ಒಳಗೊಂಡಂತ ರಾಷ್ಟ್ರೀಯ ಉದ್ಯಾನವನ ಯಾವುದು? ಎಕ್ಸಲೆಂಟ್. ಸೋಲಾ ಕಾಡುಗಳನ್ನು ಒಳಗೊಂಡ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ನೋಡಿ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಕುದುರೆಮುಖ ನ್ಯಾಷನಲ್ ಪಾರ್ಕ್. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವಿಶೇಷ ಏನು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸೋಲಾ ಕಾಡುಗಳನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಆಗಿರಬಹುದು, ಬಾಬಾಬುಡನಗಿರಿ ಬೆಟ್ಟಗಳಾಗಿರಬಹುದು, ಈ ಪ್ರದೇಶದಲ್ಲಿ ಅನೇಕ ಮರಗಳು ಕಂಡು ಬರ್ತವೆ. ಅವೆಲ್ಲ ಎದಕ್ಕೆ ಸಂಬಂಧಪಟ್ಟಿವೆ ಅಂದ್ರೆ ಈ ಸೋಲಾ ಕಾಡುಗಳಿಗೆ ಸಂಬಂಧಪಟ್ಟವೆ. ಉದಾಹರಣೆ, ಸೋಲಾ ಕಾಡುಗಳ ಮರಗಳ ವಿಧಗಳನ್ನು ನೋಡಿದಾಗ ಬಿಷಪ್ ಮರ ಅಂತ ಬರ್ತದೆ. ಬಿಷಪ್ ಮರ, ಬಿಷಪ್ ಮರ ಅಂತ ಒಂದು ಬರ್ತದೆ, ವಿಶೇಷವಾದ ಮರ. ಮತ್ತೆ ಪಿಕಸ್ ಅಂತ ಮರ ಬರ್ತದೆ, ಪಿಕಸ್ ಅನ್ನುವಂತ ಮರ. ಮತ್ತೆ ಸೈಜಿಸಿಯಂ ಅಂತ ಮರ ಬರ್ತದೆ, ಸೈಜಿಸಿಯಂ ಮರ ಫೇಮಸ್. ಮತ್ತೆ ಮೊಹೋನಿಯಾ ಮರ ಕಂಡು ಬರ್ತದೆ, ಮೊಹಾನಿಯಾ ಮರ ನೋಡಿ. ಮೊಹಾನಿಯಾ ಮರ, ಸೈಜಿಸಿಯಂ, ಪಿಕಸ್ ಮರ, ಬಿಷಪ್ ಮರ ಇವೆಲ್ಲವೂ ಕೂಡ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಸೋಲಾ ಕಾಡುಗಳಲ್ಲಿ ಕಂಡು ಬರ್ತವೆ. ಕರ್ನಾಟಕ ರಾಜ್ಯದಲ್ಲಿ ಸೋಲಾ ಕಾಡುಗಳು ಯಾವ ಜಿಲ್ಲೆಯಲ್ಲಿ ಅದಾವ ಅಂದ್ರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ? ಎಸ್, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುವಂತ ಮರಗಳಾಗಿವೆ. ಇನ್ನು ನಮ್ಮ ರಾಜ್ಯದಲ್ಲಿ ಇನ್ನೊಂದು ಮರಗಳದಾವೆ, ವಿಶೇಷವಾಗಿರುವಂತ ಮರಗಳು ಯಾವಂದ್ರ ನಿತ್ಯ ಹರಿದ್ವರ್ಣ ಕಾಡುಗಳು. ನಿತ್ಯ ಹರಿದ್ವರ್ಣ ಕಾಡುಗಳು, ಎವರ್ಗ್ರೀನ್ ಫಾರೆಸ್ಟ್. ನಿತ್ಯ ಹರಿದ್ವರ್ಣ ಕಾಡುಗಳು, ಹರಿದ್ವರ್ಣ ಕಾಡುಗಳು, ಎವರ್ಗ್ರೀನ್ ಫಾರೆಸ್ಟ್. ನಿತ್ಯ ಹರಿದ್ವರ್ಣ ಕಾಡುಗಳ ವಿಶೇಷ ಏನು? ನಿತ್ಯ ಹರಿದ್ವರ್ಣ ಕಾಡುಗಳ ವಿಶೇಷ ಏನು? ಎಸ್, ಸದಾ ಹಸಿರಾಗಿರುವಂತ ಮರಗಳು. ಎಲ್ಲಿ 250 ಸೆಂಟಿಮೀಟರ್ಕ್ಕಿಂತ ಹೆಚ್ಚು ಮಳೆ ಆಗ್ತದೋ, ಎಲ್ಲಿ 250 ಸೆಂಟಿಮೀಟರ್ಕ್ಕಿಂತ ಗರಿಷ್ಠ ಪ್ರಮಾಣದಲ್ಲಿ ಮಳೆ ಆಗ್ತದೋ ಅಲ್ಲೆಲ್ಲ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತವೆ. 250 ಸೆಂಟಿಮೀಟರ್ಕ್ಕಿಂತ ಹೆಚ್ಚು ಮಳೆ ಆಗಬೇಕು. ಆ ಮರಗಳ ಎತ್ತರ 30 ರಿಂದ 60 ಮೀಟರ್ ಎತ್ತರವಾದ ಮರಗಳು. ಕರೆಕ್ಟಾ? ಉಷ್ಣಾಂಶ ಎಷ್ಟಿರ್ತದೆ? 25 ರಿಂದ 30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ. ತೇವಾಂಶ ಎಷ್ಟಿರ್ತದೆ? 80% ತೇವಾಂಶ ಇರ್ತದೆ. 80% ತೇವಾಂಶ ಇರ್ತದೆ. 25 ರಿಂದ 30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತದೆ. 30 ರಿಂದ 60 ಮೀಟರ್ ಎತ್ತರವಾದ ಮರಗಳು. 250 ಸೆಂಟಿಮೀಟರ್ಕ್ಕಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಈ ಮರಗಳು ಕಂಡು ಬರ್ತವೆ. ಸೂರ್ಯನ ಕಿರಣಗಳು ಭೂಮಿಗೆ ತಾಗದಂತೆ ಅಷ್ಟು ದಟ್ಟವಾದಂತ ಮರಗಳು. ಕರೆಕ್ಟಾ?
ಹಾಗಾದ್ರೆ ಈ ಒಂದು ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರುವ ಮರಗಳು ಯಾವುವು? ತೇಗದ ಮರ ಕಂಡು ಬರುತ್ತದೆ, ತೇಗದ ಮರ. ಬೀಟೆ ಮರಗಳು ಕಂಡು ಬರ್ತವೆ, ಬೀಟೆ ಮರ. ನಂದಿ ಮರ ಕಂಡು ಬರುತ್ತದೆ, ನಂದಿ ಮರ. ಮಹಾಗನಿ ಮರಗಳು, ಮಹಾಗನಿ ಮರಗಳು. ಧೂಪದ ಮರ, ಧೂಪದ ಮರ. ಮತ್ತೆ ಹೊನ್ನೆ ಮರ, ಹೊನ್ನೆ ಮರ. ಹೆಬ್ಬಲಸು, ಗುರ್ಜನ ಮರಗಳು, ಮತ್ತಿ ಮರಗಳು, ಮತ್ತಿ ಮರ. ಮತ್ತೆ ಎಣ್ಣೆ ಮರ, ಎಣ್ಣೆ ಮರ. ಬಿದಿರು, ಶ್ರೀಗಂಧದ ಮರಗಳು. ಇವೆಲ್ಲ ತೇಗದ ಮರ, ಬೀಟೆ ಮರ, ನಂದಿ ಮರ, ಮಹಾಗನಿ, ಧೂಪ, ಹೊನ್ನೆ, ಮತ್ತಿ ಮರ, ಎಣ್ಣೆ ಮರ. ಇವೆಲ್ಲವೂ ಕೂಡ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರುವಂತಹ ಪ್ರಸಿದ್ಧವಾದ ಮರಗಳು. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳ ಪ್ರಮಾಣ ಎಷ್ಟಿದೆ? ಯಾರು ಹೇಳ್ತಾರೆ? ಎಷ್ಟು ಪ್ರಮಾಣ ಇದೆ ಕರ್ನಾಟಕ ರಾಜ್ಯದಲ್ಲಿ ನಿತ್ಯ ಹರಿದ್ವರ್ಣ ಕಾಡು? ಇದೆ ನೋಡಿ, 3% ಈ ಅರಣ್ಯ ಕಂಡು ಬರುತ್ತದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಹಂಚಿಕೆಯಾದ ಮರಗಳು ಯಾವುವು? ಯಾವ ಜಾತಿಯ ಅರಣ್ಯ ಕರ್ನಾಟಕದಲ್ಲಿ ಹೈಯೆಸ್ಟ್ ಕಂಡು ಬರುತ್ತದೆ? ರಾಂಗ್, ಗಂಧದ ಮರ ಅಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲೆ ಉದುರುವ ಕಾಡುಗಳು ಹೈಯೆಸ್ಟ್ ಅದ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಂಡು ಬರುವಂತ ಮರಗಳು ಯಾವಂದ್ರ ಎಲೆ ಉದುರುವ ಕಾಡುಗಳು, ಎಲೆ ಉದುರುವ ಕಾಡುಗಳು. ಈ ಎಲೆ ಉದುರುವ ಕಾಡುಗಳದವಲ್ಲ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುವಂತ ಮರಗಳು ಅಂತ ಗುರುತಿಸ್ತೀವಿ. ಎಲೆ ಉದುರುವ ಕಾಡುಗಳದವಲ್ಲ, ಹೈಯೆಸ್ಟ್ ಕಂಡು ಬರ್ತವೆ ಕರ್ನಾಟಕ ರಾಜ್ಯದಲ್ಲಿ. ಓಕೆ, ಇನ್ನ ಇಲ್ಲಿ ಯಾವ ಎಕ್ಸಾಮ್ ಕ್ವಶನ್ ಆಗಲ್ಲ. ಇನ್ನು ಯಾವ್ದು ನೋಡೋಣ ನೇರವಾಗಿ ಅಂತಂದ್ರೆ, ಕರ್ನಾಟಕ ರಾಜ್ಯದ ಅರಣ್ಯ ಸಂಪನ್ಮೂಲಗಳಲ್ಲಿ ನಮಗೆ ಎಕ್ಸಾಮ್ ಕೇಳುವಂತ ಪಾಯಿಂಟ್ಗಳನ್ನು ನೋಡೋಣ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರೆಸೆಂಟ್ ಏನೇನಿದೆ? ಇವತ್ತು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಒಳಗೊಂಡು ಕರ್ನಾಟಕ ರಾಜ್ಯದಲ್ಲಿ ಪ್ರೆಸೆಂಟ್ 5 ರಾಷ್ಟ್ರೀಯ ಉದ್ಯಾನವನಗಳದಾವೆ. 5 ರಾಷ್ಟ್ರೀಯ ಉದ್ಯಾನವನಗಳು, ರಾಷ್ಟ್ರೀಯ ಉದ್ಯಾನವನಗಳು ಪ್ರೆಸೆಂಟ್ ಕರ್ನಾಟಕ ರಾಜ್ಯದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳದಾವೆ. ಪಾಯಿಂಟ್ ನಂಬರ್ 1. 33 ವನ್ಯಜೀವಿ ಧಾಮಗಳದಾವೆ, ವನ್ಯಜೀವಿ ಧಾಮಗಳು. 33 ವನ್ಯಜೀವಿ ಧಾಮಗಳದಾವೆ. 5 ಹುಲಿ ಸಂರಕ್ಷಣಾ ತಾಣಗಳದಾವೆ, ಹುಲಿ ಸಂರಕ್ಷಣಾ ತಾಣಗಳು. 5 ಹುಲಿ ಸಂರಕ್ಷಣಾ ತಾಣಗಳದಾವೆ. ಸುಮಾರು 4 ಕರಡಿ ಧಾಮಗಳದಾವೆ, 4 ಕರಡಿ ಧಾಮಗಳು ಕರ್ನಾಟಕ ರಾಜ್ಯದಲ್ಲಿ. 4 ಕರಡಿ ಧಾಮಗಳು. 2 ನವಿಲು ಧಾಮಗಳದಾವೆ, ನವಿಲು ಧಾಮ. ಸುಮಾರು 2 ಜಿಂಕಾರೆಗಳದಾವೆ, ಜಿಂಕಾರ ಧಾಮಗಳು, ಚಿಂಕಾರ ಧಾಮಗಳು. ಕರೆಕ್ಟಾ? 2 ಕೃಷ್ಣ ಮೃಗ ಅಭಯಾರಣ್ಯಗಳದಾವೆ, 2 ಕೃಷ್ಣ ಮೃಗ ಅಭಯಾರಣ್ಯಗಳದಾವೆ. 3 ಕರ್ನಾಟಕ ರಾಜ್ಯದಲ್ಲಿ ತೋಳಧಾಮಗಳಾಗ್ಯಾವ. ಎಸ್, ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ತೋಳಧಾಮಗಳ ಸಂಖ್ಯೆ 3 ತೋಳಧಾಮಗಳನ್ನು ಗುರುತಿಸ್ತೀವಿ. ಹೌದಲ್ವ? ಬಂಕಾಪುರದಲ್ಲಿ ಒಂದ, ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಒಂದಾಗಿದೆ. ಕತ್ಯಧಾಮ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ, ಗುಜರಾತ್ ರಾಜ್ಯದಲ್ಲಿ ಇದೆ ಕತ್ಯಧಾಮ. ಗ್ರೇಟ್ ರನ್ ಆಫ್ ಕಚ್ ಇದೆಯಲ್ಲ, ಅಲ್ಲಿ ಕತ್ಯಧಾಮ ಇದೆ. ದೇಶದ ಏಕೈಕ ಕತ್ಯಧಾಮ ಅಂತ ಕಂಡು ಬರ್ತದೆ. ಯಾವ ಕತ್ಯಧಾಮನ? ಒಂದು ರಾಮ್ಸಾರ್ ತಾಣ ಇದೆ, ಮತ್ತೆ ಒಂದು ರಣಹದ್ದು ಧಾಮ ಇದೆ. ಒಂದು ರಣಹದ್ದು ಧಾಮ ಇದೆ ನಮ್ಮ ರಾಜ್ಯದಲ್ಲಿ. ಒಂದು ಮಸಳೆ ಪಾರ್ಕ್ ಇದೆ, ಒಂದು ರಾಮ್ಸಾರ್ ತಾಣಕ್ಕೆ ಸೇರ್ಪಡೆಯಾಗಿದ್ದು ಬಂದ್ಮೇಲೆ ಇನ್ನು ಒಂದು ಸಮುದಾಯ ಮೀಸಲು ಪ್ರದೇಶ ಇದೆ. ಸಮುದಾಯ ಮೀಸಲು ಪ್ರದೇಶ, ಸಮುದಾಯ ಮೀಸಲು ಪ್ರದೇಶ. ಕರ್ನಾಟಕ ರಾಜ್ಯದ ಏಕೈಕ ಸಮುದಾಯ ಮೀಸಲು ಪ್ರದೇಶ ಯಾವುದು?
ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ. ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಇದೆಯಲ್ಲ, ಕರ್ನಾಟಕ ರಾಜ್ಯದ ಏಕೈಕ, ಇವೆಲ್ಲ ನೋಟ್ಸ್ ಮಾಡ್ಕೊಳ್ಳೋದು ಚೆನ್ನಾಗಿ. ಯಾಕಂದ್ರೆ KS KPSC ಕ್ವಶನ್ ಪೇಪರ್ದಲ್ಲಿ ಹೈಯೆಸ್ಟ್ ಪ್ರಶ್ನೆ ಆಗೋದು ಕರ್ನಾಟಕ ರಾಜ್ಯದ ಇಂಪಾರ್ಟೆಂಟ್ ಮೇಲೆ. ನೀವು ಅನ್ಬೋದು ಸರ ಏನ್ರಿ ನಮಗೆ ಕಾಲ್ಫಾರ್ಮ್ ಆಗಲ್ಲ, ಏನ್ರಿ ನಮ್ಗೆ ಬೇಜಾರಾಗ್ಯದೆ ಅಂತೇಳಿ ಕೆಲವರು ನೌಕರಿ ತಗೊಂಡಾರ, ಲಾಭಗಳನ್ನು ಪಡ್ಕೊಂಡ್ರು. 1 ಫೇಲ್ ಆಗಬಹುದು, 2 ಫೇಲ್ ಆಗಬಹುದು, 3 ಫೇಲ್ ಆಗಬಹುದು, ಬಟ್ 4ನೇ ನಾವು ಸಕ್ಸಸ್ ಆಗೇ ಆಗ್ತೀವಿ. ಸಕ್ಸಸ್ ಆಗಲೇಬೇಕು. ಯಾರು ಪ್ರಯತ್ನಗಳನ್ನ ಜಾಸ್ತಿ ಮಾಡ್ತಾರೋ, ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಕಡಿಮೆ ಆಗ್ತದೆ. ಅವರು ಮುಂದಿನ ದಿನಮಾನಗಳಲ್ಲಿ ಗ್ಯಾರಂಟಿ ಸಕ್ಸಸ್ ಆಗೇ ಆಗ್ತಾರೆ. ನೀವು ಒಟ್ಟ ನನಗೆ ಆಗಲ್ಲ ಆಗಲ್ಲ ಅಂತೇಳಿ ಅಳ್ಕೋತ ಕೂತೀರ ಅಂದ್ರೆ ಏನೂ ಆಗಲ್ಲ. ಆಗ್ತಂತ ಪ್ರಯತ್ನ ಮಾಡಬೇಕು, ಮುನ್ನುಗ್ಗಬೇಕು, ಅಪ್ಲಿಕೇಶನ್ ಹಾಕಬೇಕು. ಯಾರು ಪ್ರಯತ್ನಗಳ ಸಂಖ್ಯೆ ಜಾಸ್ತಿ ಮಾಡ್ತಾರಲ್ಲ ಅವರು ಸಕ್ಸಸ್ ಆಗೇ ಆಗ್ತಾರೆ. ವೆರಿ ಇಂಪಾರ್ಟೆಂಟ್. ಪ್ರಯತ್ನ ಫೇಲ್ ಆಗ್ತಾರೆ, ಏನು ಮಾಡಕ್ಕಾಗಲ್ಲ. ಅಪ್ಲಿಕೇಶನ್ ಹಾಕಿದ ಮೇಲೆ ಓದ್ಬೇಕು, ಬರೀ ಅಪ್ಲಿಕೇಶನ್ ಹಾಕ್ಯಾನಂತ. ಓಕೆ, ಈ ಒಂದೊಂದು ರಾಷ್ಟ್ರೀಯ ಉದ್ಯಾನವನ್ನು ನೋಡ್ಕೊತ ಹೋಗೋಣ. ಒಂದೊಂದು ರಾಷ್ಟ್ರೀಯ ಉದ್ಯಾನವನವನ್ನು ನೋಡ್ಕೊತ ಹೋಗೋಣ. ವೆರಿ ಇಂಪಾರ್ಟೆಂಟ್. ಇದು ರಾಷ್ಟ್ರೀಯ ಉದ್ಯಾನವನಗಳು ವಿಶೇಷ ಹೇಳ್ಬಿಡುತ್ತೆ ನೋಡಿ. ಎಕ್ಸಾಮ್ ಪಾಯಿಂಟ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. 5 ರಾಷ್ಟ್ರೀಯ ಉದ್ಯಾನವನಗಳು. ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಹಂಪಿ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಓಕೆ, ಬಂಡೀಪುರ ಯಾವ ಜಿಲ್ಲೆಯಲ್ಲಿದೆ? ಬಂಡೀಪುರ ಯಾವ ಜಿಲ್ಲೆಯಲ್ಲಿದೆ? ಎಕ್ಸಲೆಂಟ್, ಚಾಮರಾಜನಗರದಲ್ಲಿದೆ ನೋಡಿ, ಚಾಮರಾಜನಗರದಲ್ಲಿ. ನಾಗರಹೊಳೆ ಯಾವ ಜಿಲ್ಲೆಯಲ್ಲಿದೆ? ಎಸ್, ಕೊಡಗು ಜಿಲ್ಲೆಯಲ್ಲಿದೆ ನೋಡಿ, ಕೊಡಗು ಜಿಲ್ಲೆಯಲ್ಲಿದೆ. ಹಂಪಿ ಯಾವ ಜಿಲ್ಲೆಯಲ್ಲಿದೆ? ಎಕ್ಸಲೆಂಟ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ನೋಡಿ. ಉತ್ತರ ಕನ್ನಡ ಜಿಲ್ಲೆ. ಬನ್ನೇರುಘಟ್ಟ ಯಾವ ಜಿಲ್ಲೆಯಲ್ಲಿದೆ? ಬೆಂಗಳೂರು ಸಿಟಿ. ಪ್ರೆಸೆಂಟ್ ಬೆಂಗಳೂರು ಸಿಟಿ ಕವರ್ ಆಗಿದೆ ಅದು, ಬೆಂಗಳೂರು. ಕುದುರೆಮುಖ ಯಾವ ಜಿಲ್ಲೆಯಲ್ಲಿದೆ? ಚಿಕ್ಕಮಗಳೂರು ನೋಡಿ, ಚಿಕ್ಕಮಗಳೂರು. ಹಂಪಿ ಅಂದ್ರು ಒಂದೇ, ಅಣಸಿ ಅಂದ್ರು ಒಂದೇ, ಅಣಸಿ ಅಂದ್ರು ಒಂದೇ. ಸುಮ್ ಶಾರ್ಟ್ಕಟ್ನೆ ಬರ್ದೇನಿ, ಒಳ್ಳೆ ನನಗೆ ಹೇಳ್ತಾನ ನಾವು ಹಂಪಿ ಅಲ್ಲದ ಹಂಪಿ ಅಂತ. ಅಣಸಿ ಅಂದ್ರು ಒಂದೇ, ಅಣಸಿ ಅಂದ್ರು ಒಂದೇ, ಹಂಪಿ ಅಂದ್ರು ಒಂದೇ. ವಂಶಿ ಅಲ್ಲ ಅದು. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಕೊಡಗು ನಾಗರಹೊಳೆ, ಉತ್ತರ ಕನ್ನಡ ಹಂಪಿ, ಬೆಂಗಳೂರು ಬನ್ನೇರುಘಟ್ಟ, ಚಿಕ್ಕಮಗಳೂರು ಕುದುರೆಮುಖ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ವಿಸ್ತೀರ್ಣ ಎಷ್ಟಿದೆ? ಯಾರು ಹೇಳ್ತಾರೆ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ವಿಸ್ತೀರ್ಣ ಎಷ್ಟಿದೆ? ಎಕ್ಸಲೆಂಟ್, 874 ನೋಡಿ. ಕೊಡಗು, ಕೊಡಗು ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ 643, ಉತ್ತರ ಕನ್ನಡ 250, ಬೆಂಗಳೂರು 104, ಚಿಕ್ಕಮಗಳೂರು 650. ಘೋಷಣೆಯಾದ ವರ್ಷಗಳು 1974, 1974, 1974, 1987, 1987. ಓಕೆ, ಚದರ ಕಿಲೋಮೀಟರ್ ಎಲ್ಲ ಚೆಕ್ಕಿಮಿ, ಕಿಲೋಮೀಟರ್ ಸ್ಕ್ವಯರ್, ಚದರ ಕಿಲೋಮೀಟರ್ ಎಲ್ಲ ಚದರ ಕಿಲೋಮೀಟರ್.
ಯಾವ್ಯಾವ ಪ್ರಾಣಿಗಳಿಗೆ ಫೇಮಸ್ ಆಗಿದೆ ನೋಡಿ. ಬಂಡೀಪುರ ಎದಕ್ಕೆ ಫೇಮಸ್ ಆಗಿದೆ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಸ್ ಹುಲಿಗಳಿಗೆ ಪ್ರಸಿದ್ಧಿಯಾಗಿದೆ ನೋಡಿ, ಹುಲಿಗಳಿಗೆ. ನಾಗರಹೊಳೆ ಎದಕ್ಕೆ ಫೇಮಸ್ ಆಗಿದೆ? ಆನೆಗಳಿಗೆ ಫೇಮಸ್ ಆಗಿದೆ. ಅಂಸಿ ರಾಷ್ಟ್ರೀಯ ಉದ್ಯಾನವನ ಬ್ಲ್ಯಾಂಕ್ ಫಾಂಥರ್ಸ್ ಕಪ್ಪು ಚಿರತೆ, ಕಪ್ಪು ಚಿರತೆ. ಬನ್ನೇರುಘಟ್ಟ ಚಿಟ್ಟೇಧಾಮ, ಚಿಟ್ಟೇಧಾಮ. ಕುದುರೆಮುಖ ಸೋಲಾ ಕಾಡುಗಳಿಗೆ ಫೇಮಸ್ ಆಗಿದೆ, ಕಾಡು ಕೋಣಗಳಿಗೆ ಫೇಮಸ್ ಆಗಿದೆ, ಹಂದಿಗಳಿಗೆ ಫೇಮಸ್ ಆಗಿದೆ. ಹಂದಿಗಳು, ಕಾಡು ಕೋಣಗಳು ಮತ್ತೆ ಸೋಲಾ ಕಾಡುಗಳು. ಈ 5 ರಾಷ್ಟ್ರೀಯ ಉದ್ಯಾನವನದಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನವನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಹೆಸರಿಸಲಾಗಿದೆ? ಎಕ್ಸಲೆಂಟ್. ಯಾವ ರಾಷ್ಟ್ರೀಯ ಉದ್ಯಾನವನವನ್ನ ರಾಜೀವ್ ಗಾಂಧಿ ಎಂದು ಹೆಸರಿಸಲಾಗಿದೆ ಅಂದ್ರ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನ ರಾಜೀವ್ ಗಾಂಧಿ ಎಂದು ಹೆಸರಿಸಲಾಗಿದೆ ನೋಡಿ. ಈ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಇದು ಯಾವ ಒಂದು ಅರಣ್ಯಗಳಿಗೆ ಸಂಪರ್ಕಿಸಿದೆ ಅಂತ ಕ್ವಶನ್ ಕೇಳೋಣ. ಯಾವ ಅರಣ್ಯಗಳಿಗೆ ಸಂಪರ್ಕಿಸಿದೆ ಅಂತಂದ್ರೆ ಯಾವುದು? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬಿಳಿಗಿರಿ ರಂಗನ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ ಪ್ಲಸ್ ಇನ್ನೊಂದಿದೆ ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಸತ್ಯಮಂಗಲ ಅರಣ್ಯ ಅಂತ. ಸತ್ಯಮಂಗಲ ಅರಣ್ಯ, ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಸತ್ಯಮಂಗಲ ಅರಣ್ಯ ಅಂತ ಹೇಳಿದಲ್ಲ, ಆ ಸತ್ಯಮಂಗಲ ಮತ್ತು ಬಿಳಿಗಿರಿ ರಂಗನ ಬೆಟ್ಟ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಪರ್ಕಿಸ್ತದೆ ನೋಡಿ. ಈ ಬಿಳಿಗಿರಿ ರಂಗನ ಬೆಟ್ಟ ಸತ್ಯಮಂಗಲ ಅನ್ನುವಂಥದ್ದು ಯಾವ ಪ್ರಾಣಿಗಳಿಗೆ ಫೇಮಸ್ ಆಗಿದೆ? ಆನೆ ಕಾರಿಡಾರ್ ಯೋಜನೆಗೆ ಫೇಮಸ್ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿಯೂ ಕೂಡ ಆನೆ ಕಾರಿಡಾರ್ ಯೋಜನೆಯನ್ನು ರೂಪಿಸಲು ಮುಂದಾಗಿದೆ. ಬಹಳ ಕಡಿಮೆ ಅಂಶದಲ್ಲಿ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇಷ್ಟು ಶಾರ್ಟ್ಕಟ್ ಆಗಿ ನೆನ್ಪಿಟ್ರೆ ಸಾಕು. ಬಂಡೀಪುರ, ನಾಗರಹೊಳೆ, ಅಂಸಿ, ಬನ್ನೇರುಘಟ್ಟ, ಕುದುರೆಮುಖ. ಸುಮ್ಮನೆ ಅಬಾಂಡ್ ಓದು ಬದಲಾಗಿ ಇಂಪಾರ್ಟೆಂಟ್ ಏನಿದೆಯಲ್ಲ ಅದನ್ನ ನಾನು ಡಿಸ್ಕಸ್ ಮಾಡಿದ್ದೇನೆ. ನಾಗರಹೊಳೆ ವಿಶೇಷ ಏನಂದ್ರೆ ಇದು 1992ರ ಆನೆ ಯೋಜನೆಗೆ ಸೆಲೆಕ್ಟ್ ಆಗಿದೆ. ಬಂಡೀಪುರ ಇದೆಯಲ್ಲ ಇದು 1973ರ ಹುಲಿ ಯೋಜನೆಗೆ ಸೆಲೆಕ್ಟ್ ಆಗಿದೆ. ಮುಂದೆ ಹೋಗೋಣ. ಡಾಲ್ ಹೌಸಿ ಸಲೀಂ ಅಲಿ ಯೋಹ್ಯೂಮ್ ಲಾರ್ಡ್ ರಿಪ್ಪನ್. ಭಾರತದ ಪಕ್ಷಿಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಯಾರನ್ನ ಭಾರತದ ಪಕ್ಷಿಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ? ರೈಟ್ ಆನ್ಸರ್ ನೋಡಿ. ಯೋಹ್ಯೂಮ್ ಅವರನ್ನ ಏನಂತ ಕರೀತಾರಂದ್ರ ಅತ್ತಿವೇರಿ ಪಕ್ಷಿಧಾಮ ಅಂತಿದೆ. ಅತ್ತಿವೇರಿ ಪಕ್ಷಿಧಾಮ ಅಂತಿದೆ. ಪೇಜ್ ನಂಬರ್ 149 ಬರ್ದಿನಿ ನೋಡಿ. ಸರಿ, ಒಂದದ ಕೆಳಗಡೆನೆ ಇದನ್ನ ಬರ್ದಿನಿ. ಯೋಹ್ಯೂಮ್ ಅನ್ನುವಂತ ವ್ಯಕ್ತಿ ಈತನನ್ನು ಏನಂತ ಕರೀತಾರಂದ್ರ ಭಾರತದ ಪಕ್ಷಿ ಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಪಕ್ಷಿ ಪ್ರೇಮಿ ಸಲೀಂ ಅಲಿ ಮೈ ಲೈಫ್ ಇಸ್ ಮೈ ಬರ್ಡ್ ಅನ್ನುವಂಥ ಗ್ರಂಥವನ್ನು ಬರೀತಾರೆ ಸಲೀಂ ಅಲಿ ಅವರು. ಆದರೆ ಭಾರತದ ಪಕ್ಷಿಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅಂದ್ರೆ ಯೋಹ್ಯೂಮ್. ಅಷ್ಟು ಅವರು. ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ಪಾರಿವಾಳಗಳನ್ನು ಹಾರಿಬಿಡುವಂತ ಹುಚ್ಚು ಯಾರಿಗಿತ್ತು? ಅಕ್ಬರ್ಗಿತ್ತು ನೋಡಿ. ಅಕ್ಬರ್ಗಿತ್ತ ಒಂದು ಹವ್ಯಾಸ. ಅಕ್ಬರ ಪಾರಿವಾಳಗಳನ್ನ ಹಾರಿಬಿಡುವ ಸಲುವಾಗಿನೇ ಒಂದು ಕಟ್ಟಡವನ್ನು ಕಟ್ಟಿದ್ದ, ಕಬೂತರ್ ಮಹಲ್ ಅನ್ನುವಂಥ ಕಟ್ಟಡ. ಆ ಕಟ್ಟಡದ ಮೇಲೆ ನಿಂತು ಬಿಡುವಂತ ಒಂದು ಶಾಸ್ತ್ರಕ್ಕೆ ಏನಂತ ಕರೀತಿದ್ದವನು?
ಇಸ್ಕಬಾಜಿ ಅಂತ ಕರೀತಿದ್ದ. ಇಸ್ಕಬಾಜಿ ಭೂಮಿಗಿಂತಲೂ ಹೆಚ್ಚು ಭ್ರಮಣಾವಧಿ ಹೊಂದಿದೆ. ಸರಿಯಾದಂತ ಆನ್ಸರ ಮಂಗಳ ಗ್ರಹ ನೋಡಿ. ಗುರುಗ್ರಹ 9 ಗಂಟೆ 10 ನಿಮಿಷ, ಶನಿ ಗ್ರಹ 10 ಗಂಟೆ 35 ನಿಮಿಷ, ಯುರೇನಸ್ ಗ್ರಹ 16 ಗಂಟೆ 30 ನಿಮಿಷ, ಮಂಗಳ ಗ್ರಹ 24 ಗಂಟೆ 30 ನಿಮಿಷ, ಭೂಮಿ 24 ಗಂಟೆ. ಅದಕ್ಕೆ ಮಂಗಳ ಗ್ರಹಕ್ಕಿಂತಲೂ ಅತ್ಯಂತ ಹೆಚ್ಚು ಭ್ರಮಣಾವಧಿ ಹೊಂದಿದ ಗ್ರಹ, ಭೂಮಿಗಿಂತಲೂ ಹೆಚ್ಚು ಭ್ರಮಣಾವಧಿ ಹೊಂದಿದ ಗ್ರಹ ಅಂದ್ರೆ ಮಂಗಳ ಗ್ರಹ ನೋಡಿ. ಕಮೆಂಟ್ ಬಾಕ್ಸ್ ಆಫ್ ಮಾಡ್ರಿ. ಹಾಗಲಕಾಯಿ ಬೇನ್ಕಾಯಿಸಿ ಆಂಡ್ರೋಮೇಡಾ, ಪಲಾನ್, ಗೆರಾಲ್. ನಮ್ಮ ಗ್ಯಾಲಕ್ಸಿಗೆ ಅತ್ಯಂತ ಹತ್ತಿರವಾದ ಗ್ಯಾಲಕ್ಸಿ ಯಾವುದು? ನಮ್ಮ ಗ್ಯಾಲಕ್ಸಿಗೆ ಅತ್ಯಂತ ಹತ್ತಿರವಾಗಿರುವಂತ ಗ್ಯಾಲಕ್ಸಿ ಯಾವುದು? ಯಾವುದಂದ್ರ ಹಾಲುಹಾದಿ. ನಮ್ಮ ಗ್ಯಾಲಕ್ಸಿಗೆ ಅತ್ಯಂತ ಹತ್ತಿರವಾದ ಗ್ಯಾಲಕ್ಸಿ ಅಂದ್ರೆ ಆಂಡ್ರೋಮೇಡಾ ನೋಡಿ. ನಮ್ಮ ಗ್ಯಾಲಕ್ಸಿ ಅಂದ್ರ ಹಾಲುಹಾದಿ, ನಮ್ಮ ಗ್ಯಾಲಕ್ಸಿಗೆ ಅತ್ಯಂತ ಸಮೀಪವಾದ ಗ್ಯಾಲಕ್ಸಿ ಅಂದ್ರ ಆಂಡ್ರೋಮೇಡಾ. ಸುರುಳಿ ಆಕಾರದಲ್ಲಿದೆ. ಸುರುಳಿ ಆಕಾರದಲ್ಲಿದೆ. 300 ಬಿಲಿಯನ್ ನಕ್ಷತ್ರಗಳನ್ನು ಹೊಂದಿದೆ. 300 ಬಿಲಿಯನ್ ನಕ್ಷತ್ರಗಳನ್ನು ಹೊಂದಿದೆ. ಸೂರ್ಯ ಎಡಭಾಗದಲ್ಲಿದ್ದಾನೆ. AB ಮಾತ್ರ ಸರಿ, BC ಮಾತ್ರ ಸರಿ, AC ಮಾತ್ರ ಸರಿ, ABC 3 ಸರಿ. ಹಾಲುಹಾದಿ ಗ್ಯಾಲಕ್ಸಿ ಮತ್ತು ಸೂರ್ಯನಿಗೆ ಸಂಬಂಧಪಟ್ಟ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಹಾಲುಹಾದಿ ಗ್ಯಾಲಕ್ಸಿ ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಯಾಕಂದ್ರೆ ಹಾಲುಹಾದಿ ಗ್ಯಾಲಕ್ಸಿ ಯಾವ ಆಕಾರದಲ್ಲಿದೆ ಅಂದ್ರೆ ಸುರುಳಿ ಆಕಾರದಲ್ಲಿದೆ. ಒಂದು, ಆ ಹಾಲುಹಾದಿ ಗ್ಯಾಲಕ್ಸಿಯಲ್ಲಿ ಸರಿಸುಮಾರು 300 ಬಿಲಿಯನ್ ನಕ್ಷತ್ರಗಳದ ನೋಡಿ. ಕೋಟಿ ಕೋಟಿ ನಕ್ಷತ್ರಗಳ ಸಮೂಹವನ್ನ ಒಂದು ಗ್ಯಾಲಕ್ಸಿ ಅಂತ ಕರಿತೀವಿ. ಸರಿಸುಮಾರು 300 ಬಿಲಿಯನ್ ನಕ್ಷತ್ರಗಳ ಗುಂಪೆ ನಮ್ಮ ಹಾಲುಹಾದಿ ಗ್ಯಾಲಕ್ಸಿ. ಆ ಹಾಲುಹಾದಿ ಗ್ಯಾಲಕ್ಸಿ ಎಡಭಾಗದಲ್ಲಿ ಯಾರದನಂದ್ರೆ ಸೂರ್ಯ ಅದಾನೆ. ಹಾಲುಹಾದಿ ಗ್ಯಾಲಕ್ಸಿ ಯಾವ ಭಾಗದಲ್ಲಿ? ಎಡಭಾಗದಲ್ಲಿ ಸೂರ್ಯನದಾನೆ. ಆ ಉದ್ದೇಶಕ್ಕಾಗಿ 3 ಹೇಳಿಕೆಗಳು ಸರಿಯಾಗಿವೆ. ಎಪ್ಪತ್ತಾರು ವರ್ಷಕ್ಕೊಮ್ಮೆ ಭೇಟಿ ನೀಡುವ ಧೂಮಕೇತು ಹ್ಯಾಲಿ ಧೂಮಕೇತು. 1994ರಲ್ಲಿ ಸೋಮೇಕರ್ ಎಂಬ ಧೂಮಕೇತು ಶನಿ ಗ್ರಹವನ್ನು ಅಪ್ಪಳಿಸಿತ್ತು. ಅಂಡಾಕಾರ ಪಥದಲ್ಲಿ ಚಲಿಸುತ್ತದೆ. ಅಂಡಾಕಾರದ ಪಥದಲ್ಲಿ ಚಲಿಸುತ್ತದೆ. AB ಮಾತ್ರ ಸರಿ, AC ಮಾತ್ರ ಸರಿ, BC ಮಾತ್ರ ಸರಿ, ABC 3 ಸರಿ. ಹಾಲುಹಾದಿ ಗ್ಯಾಲಕ್ಸಿಗೆ ಧೂಮಕೇತುಗಳಿಗೆ ಸಂಬಂಧಪಟ್ಟ ಯಾವ ಹೇಳಿಕೆ? ಧೂಮಕೇತುಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿಯಾಗಿದೆ? ಧೂಮಕೇತು ಸರಿಯಾಗಿದೆ ಅಂದ್ರೆ ಸರಿ ಉತ್ತರ ಪ್ರತಿ 76 ವರ್ಷಕ್ಕೊಮ್ಮೆ ಭೇಟಿ. ಅದರಲ್ಲಿ ಸೋಮೇಕರ್ ಎಂಬ ಧೂಮಕೇತು ಯಾವ ಗ್ರಹವನ್ನು ಅಪ್ಪಳಿಸಿತು?
ಯಾವ ಗ್ರಹವನ್ನು ಅಪ್ಪಳಿಸಿದೆ? ಗುರು ಗ್ರಹವನ್ನು ಅಪ್ಪಳಿಸಿದೆ ನೋಡಿ. ಭೂಮಿ ಯಾಕ? ಗುರು ಗ್ರಹ. 76 ವರ್ಷಕ್ಕೊಮ್ಮೆ ಭೇಟಿ ಕೊಡುವಂತ ಧೂಮಕೇತು ಹೆಲ್ಲಿ ಧೂಮಕೇತು ಅಂಡಾಕಾರದ ಪಥದಲ್ಲಿ ಚಲಿಸ್ತದ. AC 2 ರೈಟ್ ಆನ್ಸರ್. ಜೂನ್ ಸೆಪ್ಟೆಂಬರ್ ತಿಂಗಳಲ್ಲಿ ಬೀಸ್ತವೆ. ಜಲಭಾಗದಿಂದ ಭೂಭಾಗದ ಕಡೆಗೆ ಚಲಿಸುತ್ತವೆ. ಶೇಕಡ 75ರಷ್ಟು ಮಳೆ ತರುತ್ತವೆ. AB ಸರಿ, AC ಸರಿ, BC ಸರಿ, ABC 3 ಸರಿ. ನೈಋತ್ಯ ಮಾನ್ಸೂನ್ ಮಾರುತಗಳಿಗೆ ಸಂಬಂಧಪಟ್ಟಂತೆ ಜೂನದಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಬೀಸ್ತವೆ. ಇವು ಜಲಭಾಗದಿಂದ ಭೂಭಾಗದ ಕಡೆಗೆ ಬೀಸುತ್ತವೆ. ಶೇಕಡ 75ರಷ್ಟು ಭಾರತ ದೇಶಕ್ಕೆ ಮಳೆ ತರುತ್ತವೆ. ನೈಋತ್ಯ ಮಾನ್ಸೂನ್ ಮಾರುತಗಳಿಗೆ ಸಂಬಂಧಪಟ್ಟ ಹೇಳಿಕೆಗಳು. AB ಮಾತ್ರ ಸರಿಯಾಗಿದೆ, AC ಮಾತ್ರ ಸರಿಯಾಗಿದೆ, BC ಮಾತ್ರ ಸರಿಯಾಗಿದೆ, ABC 3 ಸರಿಯಾಗಿದೆ. ಸರಿ ಉತ್ತರ ABC 3 ಸರಿಯಾಗಿದೆ ನೋಡಿ. ಜೂನದಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಬೀಸ್ತದ ಕರೆಕ್ಟ್. ಜಲಭಾಗದಿಂದ ಭೂಭಾಗದ ಕಡೆಗೆ ಬೀಸದ ಕರೆಕ್ಟ್. ಶೇಕಡ 75ರಷ್ಟು ಮಳೆ ತರ್ತದ ಕರೆಕ್ಟ್. 3 ಕರೆಕ್ಟ್ ಇದೆ. ನೈಋತ್ಯ ಮಾನ್ಸೂನ್ ಮಾರುತಗಳಂದ್ರು ಒಂದೇ, ಇದನ್ನ ಮುಂಗಾರು ಮಳೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಗಟ್ಟಿಯಾಗಿದ್ದು ಲಾವಾರಸದಿಂದ ನಿರ್ಮಾಣಗೊಂಡಿರುತ್ತದೆ. ಪ್ರಾಥಮಿಕ ಶಿಲೆ ಎಂದು ಕರೆಯುತ್ತಾರೆ. ಚಿನ್ನ, ಗ್ಯಾಬ್ರೋ, ಗ್ರಾನೈಟ್. ಉದಾಹರಣೆಯಾಗಿವೆ. AB ಸರಿಯಾಗಿದೆ, BC ಸರಿಯಾಗಿದೆ, AC ಸರಿಯಾಗಿದೆ, ABC 3 ಸರಿಯಾಗಿದೆ. ಅಗ್ನಿಶಿಲೆಗೆ ಸಂಬಂಧಪಟ್ಟ ಈ ಕೆಳಗಿನ ಯಾವ ಹೇಳಿಕೆ ಸರಿ? ಅಗ್ನಿಶಿಲೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದ್ರ 3 ಸರಿಯಾಗಿದೆ ನೋಡಿ. ಅಗ್ನಿಶಿಲೆ ಹೆಂಗಿದೆ ಅಂದ್ರೆ ಅತ್ಯಂತ ಗಟ್ಟಿಯಾಗಿರುತ್ತದೆ. ಇದು ಲಾವಾರಸದಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಶಿಲೆ. ಅಗ್ನಿಶಿಲೆಯನ್ನ ಪ್ರಾಥಮಿಕ ಶಿಲೆ ಎಂದು ಕರೆಯುತ್ತಾರೆ. ಅಗ್ನಿಶಿಲೆಗೆ ಉದಾಹರಣೆ ಯಾವಂದ್ರೆ ಚಿನ್ನ ಆಗಿರಬಹುದು, ಗ್ಯಾಬ್ರೋ ಆಗಿರಬಹುದು, ಗ್ರಾನೈಟ್ ಆಗಿರಬಹುದು. ಈ 3 ಶಿಲೆಗಳಿಗೆ ಉದಾಹರಣೆಯಾಗಿದೆ. ಸಾಕಷ್ಟು ಶಿಲೆಗಳು ಇಲ್ಲಿ ಕಂಡುಬರ್ತವೆ. ಆದರೆ ಭೂಮಿಯ ಮೇಲೆ ವಿಶಿಷ್ಟವಾಗಿರುವಂತ ಶಿಲೆಗಳಲ್ಲಿ ಮೂಲ ಶಿಲೆ ಅಂದ್ರೆ ಅದು ಪ್ರಾಥಮಿಕ ಶಿಲೆನೆ. ಮೌಂಟ್ ಎಟ್ನಾ ಮೌಂಟ್ ಸ್ಟ್ರಾಂಬೋಲಿ, ಮೌಂಟ್ ಕೊಟಪಾಕ್ಷಿ, ಮೌಂಟ್ ಬ್ಯಾರನ್. ಇವುಗಳಲ್ಲಿ ಭೂಮಿಯ ಮೇಲೆ ಅತಿ ಎತ್ತರವಾಗಿರುವ ಜ್ವಾಲಾಮುಖಿಯ ಶಿಖರ ಯಾವುದು? ಇವುಗಳಲ್ಲಿ ಭೂಮಿಯ ಮೇಲೆ ಅತಿ ಎತ್ತರವಾದ ಜ್ವಾಲಾಮುಖಿಯ ಶಿಖರ ಯಾವುದು? ಭೂಮಿಯ ಮೇಲಿನ ಅತಿ ಎತ್ತರವಾದ ಜ್ವಾಲಾಮುಖಿಯ ಶಿಖರ ಯಾವುದು? ಭೂಮಿಯ ಮೇಲಿನ ಅತ್ಯಂತ ಎತ್ತರವಾದ ಜ್ವಾಲಾಮುಖಿಯ ಶಿಖರ ಯಾವುದಂದ್ರ ಸರಿಯಾದಂತ ಉತ್ತರ ಮೌಂಟ್ ಕೊಟಪಾಕ್ಷಿ ನೋಡಿ. ಮೌಂಟ್ ಕೊಟಪಾಕ್ಷಿ ಭೂಮಿಯ ಮೇಲಿನ ಅತಿ ಎತ್ತರವಾದ 5897 ಮೀಟರ್ ಎತ್ತರವಾಗಿದ್ದು ಭೂಮಿಯ ಮೇಲಿನ ಅತಿ ಎತ್ತರವಾದ ಜೀವಂತ ಜ್ವಾಲಾಮುಖಿ ಯಾವುದಂದ್ರ ಮೌಂಟ್ ಕೊಟಪಾಕ್ಷಿ ನೋಡಿ. ಇಟಲಿ ಮೆಡಿಟೇರಿಯನ್
ಮೆಡಿಟೇರಿಯನ್, ಕೊಟಪಾಕ್ಷಿ, ಅಂಡೋಮಾನ್. ಎ ಬಿ ಸರಿಯಾಗಿದೆ, ಬಿ ಸಿ ಡಿ ಸರಿಯಾಗಿದೆ, ಎ ಸಿ ಡಿ ಸರಿಯಾಗಿದೆ, ಎ ಬಿ ಸಿ ಡಿ 4 ಸರಿಯಾಗಿದೆ. ಈ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ? 87% ಕರೆಕ್ಟ್ ಆನ್ಸರ್ ಮಾಡಿದ್ದಿರಲ್ಲ, ಸೂಪರ್. ನಾವಲ್ಲೇ ಪದ ಮೌಂಟ್ ಎಟ್ನಾ ಎಂಬುದು ಇಟಲಿ ದೇಶದಲ್ಲಿ ಕಂಡುಬರುತ್ತದೆ. ಮೌಂಟ್ ಸ್ಟ್ರಾಂಬೋಲಿ ಎಂಬುದು ಮೆಡಿಟೇರಿಯನ್ ಸಮುದ್ರದಲ್ಲಿ ಕಂಡುಬರುತ್ತದೆ. ಮೌಂಟ್ ಕೊಟಪಾಕ್ಷಿ ಎಂಬುದು ಇಕ್ವೇಡಾರದ ಕೊಟಪಾಕ್ಷಿ ಎಂಬ ಸ್ಥಳದಲ್ಲಿ ಕಂಡುಬರುತ್ತದೆ. ಮೌಂಟ್ ಬ್ಯಾರನ್ ಎಂಬುದು ಅಂಡೋಮಾನದಲ್ಲಿ ಕಂಡುಬರುತ್ತದೆ. ಕೊಟಪಾಕ್ಷಿ ಎನ್ನುವಂತ ಸ್ಥಳ ಅದು, ಅನೇಮ ಪ್ಲೇಸ್, ಅದೊಂದು ಗಣರಾಜ್ಯ. ಎಲ್ಲಿ? ಇಕ್ವೇಡಾರದ ಕೊಟಪಾಕ್ಷಿ ಎಂಬ ಸ್ಥಳದಲ್ಲಿ ಕಂಡುಬರ್ತದೆ.